ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ರೆ, ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ತರಕಾರಿ ಎಲ್ಲ ಬೇಕು ಅಂತ ಹೇಳಿದ್ರಲ್ಲ, ನೋಡಿ ಎಲ್ಲ ತಂದೀವಿ. ಯಾಕೆ ಮೇಡಮ್ ಅವ್ರೆ ಸೊಪ್ಪಿದ್ದೀರಾ? ಏನಾಯ್ತು? ಮನೆಗೆ ಮತ್ತೆ ಯಾರಾದ್ರೂ ಬಂದಿದ್ರಾ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಏನಿಲ್ಲ, ನಾನು ಹೋಗ್ಬೇಕಾದ್ರೆ ಈ ಸೂರ್ಯಕಿರಣ ಬಂದಾಗ ಸೂರ್ಯಕಾಂತಿ ಹೂವು ಅರಳಿರ್ತದಲ್ಲ, ಹಂಗೆ ಅರಳಿತ್ತು. ಈಗ ವಾಪಸ್ ಬಂದು ನೋಡಿದ್ರೆ ಈ ಸೂರ್ಯನ ಕಿರಣ ಇಲ್ದಾಗ ಬಾಡೋಗಿರ್ತದಲ್ಲ, ಹಂಗೆ ಬಾಡೋಗದೆ. ಅದಕ್ಕೆ ಕೇಳಿದೆ. ಹಾಗೇನಿಲ್ಲ, ಅದು ಕೆಲ್ಸದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಮೇಡಮ್ರೆ, ನಾವೀಗ ಮನೆಯಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಬದುಕಬೇಕು ಅಂತ ದೊಡ್ಡ ನಿರ್ಧಾರ ಮಾಡಿದ್ದೀವಿ. ಈಗ ನಾವು ಎಲ್ಲರ ಮುಂದೆ ಚೆನ್ನಾಗಿ ಬಾಳಿ ತೋರಿಸ್ಬೇಕು. ನಾವು ಚೆನ್ನಾಗಿ ಬದುಕಿದ್ರೆ 4 ಜನ ನಮ್ಮ ಬಗ್ಗೆ ಒಳ್ಳೆ ಮಾತಾಡ್ತಾರೆ. ಆ ಮಾತುಗಳೆಲ್ಲ ನಮ್ಮ ಅಪ್ಪಾಜಿ ಕಿವಿಗೆ, ನಮ್ಮ ಅವ್ವನಿಗೆ ಮುಟ್ಟಿದ್ರೆ ಆಗ ಅವ್ರ ಮನಸ್ಸು ಕರಗ್ತದೆ. ಆಗ ಅವರೇ ಇಲ್ಲಿಗೆ ಬಂದು ಅಮ್ಮ ನಮ್ಮ ಮನೆಗೆ ಅಂತ ನಿಮ್ಮನ್ನ ಮನೆಗೆ ಕರೀತಾರೆ. ಇಷ್ಟೆಲ್ಲ ಆದ್ಮೇಲೂ ನಿಮಗೆ ಅಲ್ಲಿಗೆ ಹೋಗೋಕ್ಕೆ ಮನ್ಸು ಬಯಸುತ್ತಾ? ಮನಸ್ಸು ಬಯಸುತ್ತೋ ಇಲ್ಲೋ ಗೊತ್ತಿಲ್ಲ ಮೇಡಮ್ರೆ, ಆದರೆ ನೀವು ಆ ಮನೆ ಸೊಸೆ, ನಿಮ್ಮ ಸ್ಥಾನ ಇರೋದು ಅಲ್ಲಿ. ನೀವು ಆ ಮನೆಯಿಂದ ಹೊರಗೆ ಬಂದು ಇಷ್ಟೆಲ್ಲ ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಗಕ್ಕಿಲ್ಲ. ಅದು ಅಲ್ಲದೆ ನಿಮ್ಗಾಗಿರೋ ಅವಮಾನ ಇಲ್ಲ ತಪ್ಪು ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತಲೇ ನಾನು ಹಿಂಗೆಲ್ಲ ಹೇಳಿದ್ದು. ನಾವು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಂತ ಯಾರು ಅನ್ಕೊಳ್ತಾರೋ ಅವ್ರ ಮುಂದೆ ಚೆನ್ನಾಗಿ ಬದುಕು ತೋರಿಸ್ಬೇಕು. ಅದಕ್ಕೆ ಈಗ ನಾವು ಮುಂದೆ ಹೆಂಗೆ ಬದುಕಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಅದನ್ನ ನಾನು ಹೇಳೋದಕ್ಕಿಂತ ನೀವೇ ಹೇಳಬೇಕು. ನಾನೇನು ಹೇಳಿ ಮೇಡಮ್ರೆ, ನೀವು ನನ್ನ ಜೊತೆಗಿದ್ರೆ ಇಡೀ ಪ್ರಪಂಚನ ಗೆಲ್ತೀನಿ ಅನ್ನೋ ನಂಬಿಕೆ ನನಗದೆ. ಸದ್ಯಕ್ಕೆ ನಾನು ತಲೆ ನೋಡ್ತಿರೋದು ಯಾರ ಮುಂದೆನೂ ಕೈ ಚಾಚಬಾರ್ದು, ಯಾರಿಗೂ ಅಡಿಯಾಳಾಗಿರಬಾರ್ದು ಅಂತ ಅಷ್ಟೇ. ಸರಿ ಸುತ್ತವ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ. ಯಾಕಂದರೆ ಜೀವನದಲ್ಲಿ ನನಗಿರೋ ಭರವಸೆ ನೀವೊಬ್ಬರು ಮಾತ್ರ. ನಾವಿಬ್ಬರು ಜೊತೆಯಾಗಿ ನಮ್ಮ ಹೊಸ ಜೀವನನ ಕಟ್ಕೊಳ್ಳೋಣ. ನಾಳೆ ಬೆಳಿಗ್ಗೆನೆ ಮಾವಂಗೆ ಫೋನ್ ಮಾಡಿಬಿಟ್ಟು ಸಂಜೆ ಎಷ್ಟೊತ್ತಿಗೆ ಬರ್ತಿದ್ದೀರಾ ಅಂತ ಕೇಳೋಣ. ಇಲ್ಲಿಗೆ ಬಂದು ಬರ್ತಡೇ ಮುಗಿಸಿದ್ಮೇಲೆ ಅತ್ತೆ ಮಾವನ ಜೊತೆ ನಾವು ಹೋಗೋಣ. ಬೆಳಿಗ್ಗೆ ಮಾಡೋಣ. ಮಾವ ಹೇಳಿ ಮಾವ. ಮಾವ ಅಲ್ಲಮ್ಮ, ನಾನು. ಅತ್ತೆ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ, ನೀವೆಲ್ಲ ಹೇಗಿದ್ದೀರಾ? ಅಯ್ಯೋ ಅತ್ತೆ, ಯಾಕೆ ಕೇಳ್ತೀರಾ? ಇಲ್ಲಿಗೆ ಬಂದಾಗಿಂದ ಹೊಟ್ಟೆ ತುಂಬ ತಿನ್ನೋದು, ಓಡಾಡ್ಕೊಂಡಿರೋದು ಅಷ್ಟೇ ಆಗೋಗೈತೆ ಕೆಲಸ. ಚೆನ್ನಾಗಿಲ್ದಿರ ಹೆಂಗಿರ್ತೀವಿ ಹೇಳಿ? ಏನ್ ಹಾಗಾದ್ರೆ ಇಬ್ಬರಿಗೂ ಅತಿಥಿ ಸತ್ಕಾರ ಜೋರಾಗಿ ನಡೀತಾ ಇದೆ? ಹ್ಞೂ ಮಾವ, ನಾವಿಷ್ಟೊತ್ತವರೆಗೂ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಹಂಗಂತ ನಾಳೆ ಎಷ್ಟೊತ್ತಿಗೆ ಬರ್ತಿದ್ದೀರಾ? ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ ಅಮ್ಮ. ಬರೋದಕ್ಕೆ ಆಗ್ತಾ ಇಲ್ಲ ಚೆಲ್ವಿ, ಏನೋ ಒಂದು ಸ್ವಲ್ಪ ಮುಖ್ಯವಾದ ಕೆಲಸ ಬಂದಿದೆ. ಅಳಿಯಂದ್ರಿಗೆ ಬರೋಕ್ಕಾಗಲ್ಲ ಅಂತ ಹೇಳೋಣ ಅಂತ ಫೋನ್ ಮಾಡಿದೆ. ಯಾಕೋ ಅವ್ರ ಫೋನು ನಾಟ್ ರೀಚಬಲ್ ಬರ್ತಾ ಇದೆ, ಅದಕ್ಕೆ ನಿನಗೆ ಮಾಡಿದೆ ಅಮ್ಮ. ಅಳಿಯಂದ್ರ ಮನೇಲಿ ಇದ್ದಾರಾ? ಮನೇಲಿ ಅವರೇ. ಒಂದು ನಿಮಿಷ ಇರಿ ಮಾವ, ಕೊಡ್ತೀನಿ. ಏನು ಮಾಡಲಿ ನಾನೀಗ? ಆ ವಿಶ್ವ ನನ್ನ ಚಿನ್ನು ಮರಿಗೆ ಏನಾದರೂ ಮಾಡಿದ್ರೆ? ಮರಿ ನೋಡಿ, ನಿಮಗೆ ಏನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಮರಿ ಮಾಡಬೇಡಿ. ಜಯಂತ್ ಅವರೇ, ನೀವೇನಿಲ್ಲಿ? ಅದು ಮಾವ ಫೋನ್ ಮಾಡಿದ್ರು, ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಅದಕ್ಕೆ. ಮಾವನ? ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಹಾಗೇನಿಲ್ಲ, ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನಾನು ಫೋನಲ್ಲಿ ಮಾತಾಡ್ತೀನಿ. ಹಲೋ ಮಾವ, ನಾಳೆ ಬರ್ತಿದ್ದೀರಾ ತಾನೇ? ಅದೇ ಏನೋ ಒಂದು ಮುಖ್ಯವಾದ ಕೆಲಸ ಬಂತು, ಅದಕ್ಕೆ ಅಲ್ಲಿಗೆ ನಾನು ಲಕ್ಷ್ಮಿ ಹೋಗಲೇಬೇಕು. ಅಲ್ಲಿಗೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹುಟ್ಟುಹಬ್ಬಕ್ಕೆ ನಾಳೆ ಬರೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಅದನ್ನು ತಿಳಿಸೋಣ ಅಂತಲೇ ಮಾಡಿದ್ದು. ಸದ್ಯ ಅತ್ತೆ ಮಾವ ಇಬ್ಬರು ಅವರೇ ಬರಲ್ಲ ಅಂತ ಹೇಳಿ ಒಳ್ಳೇದು ಮಾಡಿದ್ರು. ಈಸಿಯಾಗಿ ಒಪ್ಕೊಂಡ್ರೆ ಅನುಮಾನ ಬರ್ಬೋದು. ಅಳಿಯಂದ್ರೆ ಯಾಕೇನೋ ಮಾತಾಡ್ತಿಲ್ಲ?
ನಾವು ಬರಲ್ಲ ಅಂದಿದ್ದಕ್ಕೆ ನಿಮಗೆ ಬೇಜಾರಾಯ್ತಾ? ಮಾವ, ನಿಮ್ಗೆ ಯಾವುದೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ತಿದ್ದೀರಾ. ಈಗ ನಾನು ಬಲವಂತ ಮಾಡಿದ್ರೆ ತಪ್ಪಾಗತ್ತಲ್ವಾ? ನೀವು ಮೊದಲು ಆ ಕೆಲಸ ಮುಗಿಸ್ಕೊಳ್ಳಿ ಮಾವ. ಅಳಿಯಂದ್ರೆ ಬೇಜಾರು ಮಾಡ್ಕೋಬೇಡಿ. ಮುಂದಿನ ವರ್ಷ ನಿಮ್ಮ ಹುಟ್ಟಿದಬ್ಬಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ಸರಿ ಅತ್ತೆ, ಹಾಗೆ ಮಾಡಿ. ಸರಿ, ನಮಸ್ಕಾರ ಅಳಿಯಂತೆ. ಸಾರಿ ಜಾನು. ನೀನು ಯಾಕೋ ಸಾರಿ ಎಲ್ಲ ಕೇಳ್ತಿದ್ಯಾ? ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಿನ್ನಿಂದ ನಮ್ಮ ಮನೆಯವರೆಲ್ಲ ಉಳಿದ್ರು ಇವತ್ತು. ನಾವು ಇವತ್ತು ಈ ಪ್ಲ್ಯಾನ್ ಮಾಡಿರಲಿಲ್ಲ ಅಂದಿದ್ರೆ ಆ ಜಯಂತ್ ಅವ್ರಿಗೆ ಎಲ್ರಿಗೂ ತೊಂದರೆ ಕೊಟ್ಟಿರೋರು. ಹೌದು ವಿಶ್ವ, ಆದರೆ ನೀನು ನನ್ನ ಕುತ್ತಿಗೆಗೆ ಚಾಕು ಹಿಡ್ದಿದ್ಯಲ್ಲ, ಅದಕ್ಕೆ ನಿನಗೇನು ಮಾಡಿಬಿಡ್ತಾರೋ ಅಂತ ಭಯ ಆಗ್ತಿದೆ. ಅವ್ರು ನನಗೆ ಏನು ಮಾಡೋದಕ್ಕಾಗಲ್ಲ ಜಾನು. ನನ್ನ ತಲೆಗೆ ಗನ್ನಿಟ್ಟಾಗಲಿ ನಾನು ಹೆದರ್ಕೊಳ್ಳಿಲ್ಲ. ಇನ್ನು ಇವಾಗ ಹೆದರ್ಕೋತೀನ? ನೀನು ಆರಾಮಾಗಿರು. ವಿಶ್ವ, ಅಮ್ಮ ಯಾಕೋ ಇವತ್ತೊಂಥರ ವಿಚಿತ್ರವಾಗಿ ಆಡ್ತಾ ಇದ್ರು ಕಣೋ. ಮಾತೆತ್ತಿದ್ರೆ ಏನೋ ನಾಳೆ 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 ಏನೋ ಆಗುತ್ತೆ, ನಾಳೆ ತುಂಬ ಮುಖ್ಯವಾದ ದಿನ, ನೀನು ಎಲ್ಲೂ ಹೋಗಬಾರ್ದು, ಮನೇಲೇ ಇರಬೇಕು ಅಂತೆಲ್ಲ ಹೇಳ್ತಿದ್ರು. ಅವ್ರಿಗೇನಾದರೂ ಜಯಂತ್ ಅವ್ರ ಬಗ್ಗೆ ಗೊತ್ತಾಗ್ಬಿಟ್ಟಿದ್ಯಾ, ಅಥವಾ ಇದು ಬೇರೆ ಏನಾದರೂ ವಿಷಯನಾ? ಹೌದಾ? ಮನೆಯಿಂದ ಹೋಗ್ಬೇಡ ಅಂತ ನನ್ನ ಹತ್ರ ನಮ್ಮಮ್ಮ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ರು. ನನಗೇನು ಅರ್ಥ ಆಗಲಿಲ್ಲ. ಏನೋ ನಮ್ಮಮ್ಮ ಒಂಥರ ಹೊಸದಾಗಿ ಕಾಣಿಸಿದ್ರು. ಹೊಸದಾಗ? ಅಲ್ಲ, ನಿನ್ನ ಮೇಲೆ ಅಷ್ಟೆಲ್ಲ ಅನುಮಾನ ಪಟ್ಟು ನೀನು ಸರಿ ಇಲ್ಲ ಅಂತ ಈ ಮನೆಯಿಂದ ಆಚೆ ಕಳಿಸಿದವರು ಇವತ್ತು ನನ್ನ ಮತ್ತು ತನುನ ಕೂರಿಸ್ಕೊಂಡು ನಾವು ಚಂದನನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಚಂದನಂಗೆ ನಾವು ತುಂಬ ಸಹಾಯ ಮಾಡಬೇಕು, ಅವಳಿ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ನಮ್ಮ ಕೈಲಿ ಪ್ರಾಮಿಸ್ ಎಲ್ಲ ಮಾಡಿಸ್ಕೊಂಡ್ರು. ಏನೋ ಹೇಳ್ತಿದ್ಯಾ? ಹೌದು ಜಾನು, ಅಷ್ಟು ಮಾತ್ರ ಅಲ್ಲ, ನಾಳೆ ಹೊಸ ಸಂಬಂಧಗಳು ಪರಿಚಯ ಆಗುತ್ತೆ, ಮುಚ್ಚಿಟ್ಟಿರೋ ಸತ್ಯ ಆಚೆ ಬರುತ್ತೆ, ಆಗ ನೀವು ಯಾರೋ ಚಂದನನ್ನ ದೂರ ಮಾಡಬಾರ್ದು ಅಂತೆಲ್ಲ ಹೇಳ್ತಿದ್ರು. ಹೌದಾ? ನನಗೂ ಇದೇ ಥರ ಏನೇನೋ ಹೇಳಿದ್ರಲ್ಲ. ಈ ಮನೆ ಜವಾಬ್ದಾರಿನೇ ನಿಂದು, ತನು ಮತ್ತು ವಿಶ್ವನ್ ಮದುವೆ ನೀನೇ ಮುಂದೆ ನಿಂತು ಮಾಡಿಸ್ಬೇಕು, ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ನೀನು ಹೊರಗೆ ಹೋಗಲೇಬಾರ್ದು ಅಂತೆಲ್ಲ ಅಂದರು. ಏನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಜಾನು. ಆದರೆ ಒಂದಂತೂ ನಿಜ, ನಮ್ಮಮ್ಮ ಒಂಥರ ಕಾಮಧೇನಿದ್ದ ಹಾಗೆ. ಅವ್ರ ಮನಸಾರೆ ಯಾರಿಗಾದ್ರೂ ಒಳ್ಳೇದಾಗಲಿ ಅಂತ ಹರಿಸಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ನಮ್ಮಮ್ಮ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ನಮ್ಮ ಮನೇಲಿ ನಾಳೆ ಏನೋ ನಡೆಯೋದಂತೂ ಸತ್ಯ. ನನಗೊಂಥರ ಭಯ ಆಗ್ತಿದೆ ಕಣೋ. ಏನೋ ಆಗುತ್ತೆ ಅಂದರೆ ಏನಾಗುತ್ತೆ? ನೀನು ಯಾಕೆ ಇಷ್ಟೆಲ್ಲ ಭಯ ಪಡ್ತಿದ್ಯಾ? ಏನೇ ಆದರೂ ಅದು ಒಳ್ಳೇದೇ ಆಗುತ್ತೆ. ನೀನು ಆರಾಮಾಗಿರು. ನೀನು ಮೊದಲು ಹೋಗಿ ಮಲ್ಕೋ. ಗುಡ್ ನೈಟ್. ಸರಿ, ಗುಡ್ ನೈಟ್. ಅದು ನನಗೂ ಗೊತ್ತು. ಆದರೆ ಆ ವಿಶ್ವನ ಚಿನ್ನಮರಿಗೆ ಏನಾದರೂ ಮಾಡಿಬಿಟ್ರೆ ಆಗ ನಾನೇನು ಮಾಡಲಿ? ಲಕ್ಷ್ಮೀ ನಿವಾಸ